ಮೂಲಕ ವೇದಿಕೆ ಮೇಲೆ ಮಲ್ಲಿಗೆ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಬೆಂಗಳೂರು ಉತ್ತರ ವಲಯ 4 ಇದರ ಸಹಯೋಗದೊಂದಿಗೆ ಇವತ್ತು 2024-25 ಗುರುನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಕುಲಸಚಿವರು, ಮಂಡ್ಯ ವಿಶ್ವವಿದ್ಯಾನಿಲಯ, ತುಮಕೂರು ವಿಶ್ವವಿದ್ಯಾನಿಲಯದ ಮಾಜಿ ಕುಲಸಚಿವರು, ರಾಜ್ಯ ಯೋಜನಾ ಆಯೋಗದ ಮಾಜಿ ಸದಸ್ಯರು, ಕರ್ನಾಟಕ ಸರ್ಕಾರ, ಇವರು ಡಾಕ್ಟರ್ ಕೆ ಚಿತ್ತಪ್ಪರವರು ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷರು ಆದಂಥ ಡಾಕ್ಟರ್ ಶ್ರೀರಾಮಚಂದ್ರರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ನಮ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ವಿ ಸುರೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಿವೃತ್ತ ಲೆಕ್ಕಾಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ಸರ್ಕಾರ,
ಇವರು ಟಿ.ಆರ್. ನಾರಾಯಣಪ್ಪರವರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮೆಲ್ಲರೂ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರು, ಖಜಾನ್ಸಿಗಳು, ಇವರೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ನಿರ್ದೇಶಕರಿಗೂ ಸುಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಈ ಶಾಲಾ ಕಾಲೇಜು ಆಡಳಿತ ಮಂಡಳಿ ಒಕ್ಕೂಟದ ಆಡಳಿತ ಮಂಡಳಿಯವರು ಯಾರೇ ಬಂದರೂ ಅವರಿಗೆಲ್ಲ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಪ್ರಶಸ್ತಿ ವಿತರಕರಾದಂಥ ಪ್ರಶಸ್ತಿ ಪಡೆದಿರತಕ್ಕಂಥ ಎಲ್ಲ ಶಿಕ್ಷಕರು ಸಹ ಸುಸ್ವಾಗತವನ್ನು ಬಯಸ್ತಾ, ಹಾಗೆ ನಮ್ಮ ಈ ಪುಟಾಣಿ ಮಕ್ಕಳಾದಂಥ ಎಲ್ಲ ಶಾಲಾ ಮಕ್ಕಳಿಗೂ ಸಹ ಈ ವೇದಿಕೆಗೆ ಸುಸ್ವಾಗತ. ಹಾಗೆ ಈ ಮುಂದೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿರ್ತಂಥ ಡಾಕ್ಟರ್ ಚಿಕ್ಕನವಂತೇಗೌಡರು ನಿರೂಪರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಮುಂದೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತಿಸಿದ ಬೀರೇಗೌಡರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿಕೊಳ್ಳೋಣ. ಕಳೆದ ವರ್ಷ ನಿಮ್ಮೆಲ್ಲರ ಮುಂದೆ ಒಬ್ಬ ದೈತ ಸಾಹಿತಿ, ಮೇಧಾವಿ, ನಿವೃತ್ತ ಪ್ರಾಂಶುಪಾಲರು ಆದಂಥ ಮುನ್ಕೆಂಪಣ್ಣನವರು ಈ ವೇದಿಕೆಯಲ್ಲಿದ್ದರು. ಈ ವರ್ಷ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಹೇಗಾಗಲಿದ್ರು ಅನ್ನೋದು ಭಾಳ ಮುಖ್ಯ ನೋಡಿ. ಕಲಾವಿದರಾಗಿ ಕಲೆಯಲ್ಲಿ, ವೇದಿಕೆಯಲ್ಲೇ ಪ್ರಾಣತ್ಯಾಗವನ್ನು ಮಾಡಿದಂಥ ಮಹಾನ್ ಮೇಧಾವಿ ಮುನ್ಕೆಂಪಣ್ಣನವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ಳೋಣ. ದಯಮಾಡಿ ಎಲ್ಲರೂ ಎದ್ದು ನಿಂತು 1 ನಿಮಿಷದ ಮೌನಾಚರಣೆಯನ್ನು ಮಾಡಬೇಕಂತೇಳಿ ವೇದಿಕೆಯಲ್ಲಿ ಇರ್ತಕ್ಕಂಥವರಿಗೆ, ವೇದಿಕೆ ಮುಂಭಾಗದ ಎಲ್ಲರಿಗೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಮಕ್ಕಳೇ, ನಿಶಬ್ದವಾಗಿರಿ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ. ಕಾಸ್ಮೋ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ವಿ. ಸುರೇಶ್ ಅವರಿಂದ ಈಗ ಪ್ರಾಸ್ತಾವಿಕ ನುಡಿ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈ ಒಂದು ವೇದಿಕೆಯಲ್ಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳೇ, ಆಗಮಿಸಿರುವಂಥ ಎಲ್ಲ ಶಿಕ್ಷಕರ ವಿದ್ಯಾರ್ಥಿಗಳೇ, ಈ ನಮ್ಮ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ 3 ವರ್ಷ ಆಗಿದೆ. ಇದಕ್ಕೆ ಉದ್ಘಾಟನೆ ಪ್ರಾರಂಭ ಆಗಿ 3 ವರ್ಷದಿಂದ ನಾವು ಸತತವಾಗಿ 3 ಶಿಕ್ಷಕರ ದಿನಾಚರಣೆ, 3 ಮಕ್ಕಳ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದ್ದೇವೆ. ಶಿಕ್ಷಕರ ದಿನಾಚರಣೆ ಅತಿ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡೋದಾಗಿತ್ತು. ಪ್ರಥಮ ವರ್ಷ 110 ಶಿಕ್ಷಕರಿಗೆ ನಮ್ಮ ಒಕ್ಕೂಟದಿಂದ ಸನ್ಮಾನಿಸಲಾಯಿತು. ಅದೇ ರೀತಿ ಪ್ರಥಮವಾಗಿ ಮಕ್ಕಳ ದಿನಾಚರಣೆಯಂದು ಸಹ 150 ಮಕ್ಕಳಿಗೆ ಪ್ರಥಮವಾಗಿ ನಾವು ಸನ್ಮಾನಿಸಲಾಯಿತು. ಅಂದರೆ SSLC ಪ್ರಥಮ ಅಂಕ, SSLC ಯಾರು ಪ್ರಥಮವಾಗಿ ಅಂಕಗಳನ್ನು ಪಡೆದಿರ್ತಾರೆ ಪ್ರತಿ ಶಾಲೆಯಲ್ಲಿ, ಪ್ರತಿ ಶಾಲಾ ಮಕ್ಕಳಿಗೆ ನಮ್ಮ ತಾಲೂಕು ಯಲಹಂಕ ತಾಲೂಕಿನಲ್ಲಿ ಪ್ರತಿ ಶಾಲಾ ಮಕ್ಕಳಿಗೂ ಕೊಟ್ಟಿದ್ದೇವೆ ಅಂತ ಹೇಳ್ತಾ, ಇದು ಇವತ್ತು ಅಷ್ಟೇ ನಾವು ಎಲ್ಲ ಶಾಲೆಗಳು ಶಿಕ್ಷಕರಿಗೂ ನಾವು ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು. ಆದರೆ ಸುಮಾರು ನಾವು ಒಂದು 15-20 ದಿವಸ, ಒಂದು 20 ಅಲ್ಲ 30 ಸಾರಿ ಪ್ರಚಾರ ಮಾಡಿದ್ದೀವಿ ಆನ್ಲೈನಲ್ಲಿ. ಯಾರು ನೋಡಿದಾರೋ ಯಾರು ಬಿಟ್ಟಿದ್ದಾರೋ ಗೊತ್ತಿಲ್ಲ, ಏನು ಗಮನ ಇದೆಯೋ ಇಲ್ಲ ಗೊತ್ತಿಲ್ಲ, ಬೇಕೋ ಇಲ್ಲ ಗೊತ್ತಿಲ್ಲ. ನಾವು ಕಷ್ಟಪಟ್ಟು ಕೊಡ್ತಾ ಇದ್ದೀವಿ. ನಮ್ಮ ಒಕ್ಕೂಟದಲ್ಲಿ ನಮ್ಮ ಸಮಾನ ಮನಸ್ಕ ಸದಸ್ಯರುಗಳು ಏನು ಹೇಳ್ತೀರಿ ಎಲ್ಲ ಮಾಡೋದಕ್ಕೆ ರೆಡಿ ಇದ್ದಾರೆ. ನಾವು ಖಾಸಗಿ ಶಾಲಾ ಶಿಕ್ಷಕರನ್ನು ಗುರುತಿಸಬೇಕು. ಖಾಸಗಿ ಶಾಲಾ ಶಿಕ್ಷಕರಿಗೆ ನಾವು ಉತ್ತಮ ಶಾಲಾ ಪ್ರಶಸ್ತಿಯನ್ನು ಕೊಡಬೇಕು, ಶಿಕ್ಷಕರ ಪ್ರಶಸ್ತಿ ಅಂತೇಳಿ ನಾವು ತೀರ್ಮಾನ ಮಾಡಿ ಎಲ್ಲ ಕೊಟ್ಟಾಗ ಯಾಕೆ ಸ್ಪಂದನೆ ಕಡಿಮೆ ನಮ್ಮ ಖಾಸಗಿ ಶಾಲೆಗಳಲ್ಲಿ. 50 ಸಾರಿ ಕರೆದ್ರೂ ಬರೋದಿಲ್ಲ, 50 ಸಾರಿ ಅನೌನ್ಸ್ ಮಾಡಿದ್ರು ಬರೋದಿಲ್ಲ, ಲಾಸ್ಟಾಗಿ ಬರ್ತಾರೆ. ಇವತ್ತು ಪ್ರೋಗ್ರಾಮ್ ಇದೆ, ಸುಮಾರು ಜನ ಫೋನ್ ಮಾಡ್ತಾಯಿದ್ದಾರೆ, ನಮಗೂ ಏನೋ ವಿಷಯನೇ ಗೊತ್ತಿಲ್ಲ ಅಂತ. ಎಲ್ಲ ವಿಷಯ ಮೊಬೈಲಲ್ಲಿ ಗೊತ್ತಾಗುತ್ತೆ, ನಾವು ಹಾಕಿರೋ ವಿಷಯ ಮತ್ತೆ ಗೊತ್ತಾಗೋದು. ಎಲ್ಲ ಶಿಕ್ಷಕರು ನಮ್ಮ ಗ್ರೂಪಲ್ಲಿ ಇದ್ದಾರೆ. ಅದರಿಂದ ಎಲ್ಲ ಹೆಚ್ಚಿನ ಗಮನ ಕೊಟ್ಟು, ಯಾಕಂದರೆ ನಮ್ಮ 240 ಶಾಲೆಗಳಿದ್ದಾವೆ, ಪ್ರೌಢಶಾಲೆಗಳೇ ನಮ್ಮ ಯಲಹಂಕ ತಾಲೂಕಿನಲ್ಲಿ. ನಾವು ಇವತ್ತು ಕೊಡ್ತಾ ಇರೋದೆಷ್ಟು 107 ಶಿಕ್ಷಕರಿಗೆ ಮಾತ್ರ. ಬಂದಿರೋದೇ ಅಷ್ಟು. ಎಲ್ಲ ಶಾಲೆಗಳು ಭಾಗವಹಿಸಿ ಎಲ್ಲ ಶಿಕ್ಷಕರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ
ಉತ್ತಮ ಎಲ್ಲರೂ ನೋಡ್ತಾ ಇರ್ಬೇಕು. ಎಲ್ಲರೂ ನೋಡ್ತಾ ಇರ್ತಾರೆ, ಯಾಕೋ ಗಮನ ಕೊಡೋದಿಲ್ಲ. ಸುಮ್ಮನೆ ಬಿಡಿ ಏನೋ ಹಾಕಿದ್ದಾರೆ ನೋಡೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಆ ಥರ ಆಗೋದು ಬೇಡ. ಮುಂದಿನ ವರ್ಷದಲ್ಲಿ ನಿಮ್ಮ ಹತ್ರ ನಾವೇನು ಹಣ ಕೇಳೋದಿಲ್ಲ ಅಲ್ವಾ? ಯಾರನ್ನಾದ್ರೂ ಕೇಳಿದ್ದೀರಾ? ಕೆಲವು ಕಡೆ ಎಲ್ಲ ಹಣ ಕೊಟ್ಟು ತಗೊತಾರೆ ಪ್ರಶಸ್ತಿಗಳನ್ನ. ಅದು ನಾವು ಫ್ರೀಯಾಗಿ ಕೊಡ್ತೀವಿ ಬನ್ನಿ ಅಂದರೂ ಬರೋದಿಲ್ಲ. ಅದು ನಮ್ಮ ಶಾಲೆಗಳು ಅದರಿಂದ ಶಾಲಾ ಆಡಳಿತ ಮಂಡಳಿ ಕಾನೂನುಗಳು ಏನೇನು ಆಗ್ತಾಯಿದ್ದಾವೆ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾಯಿದ್ದೀವಿ. ಅದು ಅನ್ನೋದು ಇದು ಇದು RR ಇರ್ಬೋದು, ಹೊಸ ಮಾನ್ಯತೆ ಇರ್ಬೋದು, ಅದು ತುಂಬ ತೊಂದರೆ ಆಗ್ತಾಯಿದೆ ಆಡಳಿತ ಮಂಡಳಿಯವರಿಗೆ. ಎಲ್ಲ ಆಡಳಿತ ಮಂಡಳಿ ಸಹಕಾರ ಕೊಡಬೇಕು, ಸಹಕರಿಸ್ಬೇಕು. ಸುಮ್ಮನೆ ಎಲ್ಲ ಕೂತ್ಕೊಂಡು ಸರ್ ಏನು ಮಾಡಿಲ್ಲ ಅಂತಾರೆ, ಮಾಡಿದಾಗ ಕರೆದ್ರೆ ಬರೋದೇ ಇಲ್ಲ. ಅದರ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಒಂದು 200 ಸದಸ್ಯರಿದ್ದಾರೆ. ಅಷ್ಟು ಸದಸ್ಯರು ಮೀಟಿಂಗ್ ಕರೆದ್ರೆ 20 ಜನ ಬಂದಿದ್ದಾರೆ. 20 ಜನಕ್ಕೇನೋ ತೊಂದರೆ ಇರೋದು. ಎಲ್ಲರೂ ಬಂದರೆ ಒಬ್ಬರದನ್ನು ತೊಂದರೆ ಗೊತ್ತಾಗುತ್ತೆ, ಸರ್ಕಾರದಲ್ಲಿ ಹೋರಾಟ ಮಾಡೋಕ್ಕೂ ಆಗ್ತದೆ. ಅದರಿಂದ ಎಲ್ಲ ಆಡಳಿತ ಮಂಡಳಿಯವರು ಉತ್ತಮ ಇನ್ನು ಮೇಲೆ ಭಾಗವಹಿಸಿ ಆ ಥರ ಕಾರ್ಯಕ್ರಮಗಳಿದ್ದರೆ, ಆ ಥರ ತೊಂದರೆ ಇದ್ದರೆ ತಿಳಿಸಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ಎಲ್ಲರೂ ಸಹಕಾರ ಪಡೆದುಕೊಳ್ಳಿ. ನಮ್ಮ ಒಕ್ಕೂಟ ಬೆಂಬಲ ಪಡಿಬೇಕು. ನಮ್ಮ ಒಕ್ಕೂಟದಿಂದ ಇನ್ನೂ ಉತ್ತಮ ಅನೇಕ ಕೆಲಸಗಳಾಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಧಾನ ಕಾರ್ಯದರ್ಶಿ ಸುರೇಶ್ ಅವರಿಗೆ ಧನ್ಯವಾದಗಳು. ಪ್ರಶಾಂತ್ ವೇದಿಕೆಗೆ ಬನ್ನಿ. ಶಿಕ್ಷಕರಿಗಾಗಿ ಒಂದು ಲೋಗೋ ಬಿಡುಗಡೆ. ಇದೇನೊಬ್ಬ ವಿಶೇಷ ಅಂತ ಅನ್ನಿಸ್ತಾ ಇರ್ಬೋದು ನಮ್ಮ ಶಿಕ್ಷಕರಿಗೆ. ಸಮಾಜದಲ್ಲಿ ನೀವು ಗಮನಿಸಿರ್ಬೋದು, ವಕೀಲರಿಗೆ ಒಂದು ಐಡೆಂಟಿಟಿ ಇದೆ, ಡಾಕ್ಟ್ರಿಗೆ ಒಂದು ಐಡೆಂಟಿಟಿ ಇದೆ. ಇಂಥ ವಕೀಲರು ಡಾಕ್ಟರ್ಗಳನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ನೀವು ನಿಮ್ಮ ಐಡೆಂಟಿಟಿ ಇಲ್ಲವಲ್ಲ ಅನ್ನೋದು ನಮ್ಮ ಕಾಸ್ಮೋ ಸಂಘಟನೆಯ ಒಂಥರ ಸಂಕಟವೂ ಆಗಿತ್ತು. ಕಳೆದ ಸಭೆಯಲ್ಲಿ ನಾವೆಲ್ಲ ಚರ್ಚೆ ಮಾಡಿ ರಸ್ತೆಯಲ್ಲಿ ಶಿಕ್ಷಕರು ಹೋಗ್ತಾ ಇದ್ದರೆ ನಿಜವಾಗಲೂ ಹಿಂದೆ ಮುಂದೆ ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಹಿಂದೆ ಮುಂದೆ ನೋಡಿದಾಗ ನಮ್ಮ ಮುಂದೆ ಒಬ್ಬ ಶಿಕ್ಷಕ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗೌರವ ಆದರೂ ಸಿಗಬೇಕು. ನಾವು ಸುಮಾರು ಸರಿ ಗಮನಿಸಿದ್ದೀವಿ, ರಸ್ತೆಯಲ್ಲಿ ಒಬ್ಬ ಶಿಕ್ಷಕ ಏನೂ ತಪ್ಪು ಮಾಡಿರಲ್ಲ, ಅವನು ಶಿಕ್ಷಕ ಅಂತ ಸಾರ್ವಜನಿಕರಿಗೆ ಗೊತ್ತೂ ಇರಲ್ಲ. ಕೆಲವು ಕಿಡಿಗೇಡಿಗಳು ಅವರಿಗೆ ಗಾಡಿ ಅಡ್ಡ ಹಾಕೋದು, ಏನೋ ಒಂದು ತೊಂದರೆ ಕೊಡೋದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ವೆಹಿಕಲ್ ಮೇಲೆ ಒಂದು ಲೋಗೋ, ಶಿಕ್ಷಕ ಅಂತಕ್ಕಂಥ ಒಂದು ಲೋಗೋ ಇದ್ದರೆ ನಿಜವಾಗಲೂ ಅವನಿಗೆ ಅಲ್ಲಿ ರಸ್ತೆಯಲ್ಲಿ ಹೋಗೋಂಥ ಸಾರ್ವಜನಿಕರು ಆಪತ್ ಬಾಂಧವರಾಗಿ ಬಂದು ಅವ್ರನ್ನ ರಕ್ಷಿಸ್ಬೋದು ಅನ್ನೋ ಒಂದು ವ್ಯವಸ್ಥೆನಲ್ಲೂ ಇದು ಆಲೋಚನೆ ಮಾಡಿ ನಾವಿವತ್ತು ಶಿಕ್ಷಕರಿಗೋಸ್ಕರ ಒಂದು ಕಾಸ್ಮೋ ಸಂಘಟನೆ ಒಂದು ಲೋಗೋವನ್ನು ಬಿಡುಗಡೆ ಮಾಡ್ತಾ ಇದೆ. ದಯಮಾಡಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಆ ಲೋಗೋವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಹಾಗೆ ಎಲ್ಲ ಶಿಕ್ಷಕರಿಗೂ ಒಂದು ಲೋಗೋವನ್ನು ಇವತ್ತು ಕೊಡ್ತಾರೆ. ಫ್ರಂಟ್ ಡೆಸ್ಕಲ್ಲಿ ದಯಮಾಡಿ ಆ ಲೋಗೋವನ್ನು ತಗೊಂಡೋಗಿ ನಿಮ್ಮ 2 ವೀಲರ್ ಇರಲಿ 4 ವೀಲರ್ ಇರಲಿ ಅದರ ಮೇಲೆ ಅಂಟಿಸಿ. ನೀವು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನಿಜವಾಗಲೂ ಸಮಾಜ ಕಟ್ತಕ್ಕಂಥವ್ರು, ದೇಶ ಕಟ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಶಿಕ್ಷಕರು ಅಂತೇಳಿ ನಮ್ಮೆಲ್ಲರ ಭಾವನೆ. ಹಾಗಾಗಿ ಆ ಶಿಕ್ಷಕರಿಗೆ ಗೌರವಪೂರ್ವಕವಾಗಿ ಈ ಲೋಗೋವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್, ಲೋಗೋವನ್ನು ಬಿಡುಗಡೆ ಮಾಡಿಕೊಟ್ಟಂಥವ್ರಿಗೆ.